ಎಲ್ಲ ಕಡೆ ನೆಗ್ಲು ಮುಳ್ಳಿನ ಗಿಡ ಅಂತ ಕರೆಯುವ ಇದನ್ನು ನಮ್ಮ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನಲ್ಲಿ ನೆಗ್ಗುಲ್ ಕಾಟ ಅಂತ ಹೇಳಿ ಕರೀತಾರೆ. ಈ ನೆಗ್ಗುಲ್ ಕಾಟ ಕಾಟ ಅಂದರೆ ಪೀಡನೆ ಕೊಡುವಂಥದ್ದು ಅಂತ ಅರ್ಥ. ಅಂದರೆ ಇದು ಒಂದು ರೀತಿ ಪೀಡನೆಯ ಗಿಡ ಆಗಿಬಿಟ್ಟಿದೆ. ಅಂದರೆ ಈ ಓಡಾಡಬೇಕಾದ್ರೆ ದಾರಿ ಪಕ್ಕ ಎಲ್ಲಂದರಲ್ಲಿ ಇದು ಬೆಳೆದು ಇದರ ಮುಳ್ಳಂತೂ ಬ್ರಹ್ಮಾಂಡ ನೋವು ಕೊಡುವಂಥವು. ಅಂದರೆ ಇವನು ತುಳಿದುಬಿಟ್ರೆ 2 ದಿನಗಟ್ಟಲೆ ಇದ್ರ ನೋವಿರ್ತದೆ. ಬಹುಶಃ ಇದಕ್ಕಾಗಿಯೇ ನಮ್ಮ ಶಿರಾ ಭಾಗದಲ್ಲಿ ಇದನ್ನು ನೆಗ್ಗುಲ್ ಕಾಟ ಅಂತ ಹೇಳಿ ಕರೆದಿದ್ದಾರೆ. ಬಹಳ ಅತಿ ಹೆಚ್ಚಾಗಿ ಬೆಳೀತದೆ. ಈ ನೆಗ್ಗುಲು ಮುಳ್ಳಿನ ಗಿಡ ಒಂದು ಕಳೆ ಗಿಡ, ಒಂದು ಮುಳ್ಳಿನ ಗಿಡ, ಪೀಡನೆ ಕೊಡುವಂತಹ ಕಾಟ ಕೊಡುವಂಥ ಗಿಡ ಅಂತ ಕರೆಸಿಕೊಂಡಿದ್ರೂ ಕೂಡ ಇದೊಂದು ಆಯುರ್ವೇದದ ಅಮೂಲ್ಯ ಔಷಧೀಯ ಸಸ್ಯ ಕೂಡ ಆಗಿದೆ. ಇದು ಇವತ್ತಿನ ಆಯುರ್ವೇದ ಸಸ್ಯ ಅಲ್ಲ, ಬಹಳ ಪ್ರಾಚೀನ ಕಾಲದಲ್ಲಿ ಚರಕ ಸುಶ್ರುತ ಏನು ಮಹರ್ಷಿಗಳಿದ್ರಲ್ಲ ಅವರು ಬರೆದಿರುವಂತಹ ಅಮೂಲ್ಯ ಗ್ರಂಥಗಳಲ್ಲೇ ಇದನ್ನು ಗೋಕ್ಷುರ ಅನ್ನುವ ಸಂಸ್ಕೃತ ಹೆಸರಿನ ಮೂಲಕ ಇದನ್ನು ಒಂದು ಅಮೂಲ್ಯ ಔಷಧೀಯ ಸಸ್ಯ ಅಂತೇಳಿ ಉಲ್ಲೇಖಿಸಿ ಬರೆದಿಟ್ಟೋಗಿದ್ದಾರೆ. ಈ ನೆಗ್ಗುಲು ಮುಳ್ಳಿನ ಗಿಡ ಪುರುಷರಲ್ಲಿ ಲೈಂಗಿಕ ಉತ್ಸಾಹವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕಾಮೋತ್ತೇಜಕವಾಗಿ ಕೆಲಸ ಮಾಡ್ತದೆ. ಇದು ಎಷ್ಟರ ಮಟ್ಟಿಗೆ ಕಾಮೋತ್ತೇಜಕವಾಗಿ ಕೆಲಸ ಮಾಡ್ತದಪ್ಪ ಅಂದರೆ ಇದು ಯಾವ ವಯಗ್ರಾಗಿಂತ ಕಡಿಮೆ ಇಲ್ಲ ಅಂತೇಳಿ ಹೇಳ್ತಾರೆ. ಈ ಬಗ್ಗೆ ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಂದರೆ ಅದನ್ನು ಕೂಡ ನೋಡಿ. ಮತ್ತು ಸ್ತ್ರೀಯಲ್ಲಿ ಬಂಜೆತನ ನಿವಾರಿಸುವ ಶಕ್ತಿ ಕೂಡ ಈ ಗಿಡಕ್ಕಿದೆ, ಅದನ್ನು ಕೂಡ ಆ ವಿಡಿಯೋದಲ್ಲೇ ತಿಳಿಸಿದ್ದೀನಿ. ಮತ್ತು ಇವತ್ತು ನಾನು ಇದರ ಬೇರೆಯ ಔಷಧೀಯ ಗುಣಗಳನ್ನು ನಾನು ಇಲ್ಲಿ ಹೇಳಬೇಕು ಅಂತೇಳಿ ಈ ಚಿಕ್ಕ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇದು ನಾವು ಏನು ನೆಗ್ಗುಲ್ ಕಾಟ ಅಂತ ಕರಿತೀವಿ ಅಂತ ಹೇಳಿದ್ರಲ್ಲ, ಈ ನೆಗ್ಗುಲ್ ಕಾಟ ಅಂತ ನೆಗ್ಲೆಕ್ಟ್ ಮಾಡಿದರೂ ಕೂಡ ಇದರ ಸೊಪ್ಪನ್ನು ನಮ್ಮ ಗೃಹಿಣಿಯರು ಹಳ್ಳಿ ಕಡೆ ಅವರು ಈ ಬೆರಕೆ ಸೊಪ್ಪಿನ ಜೊತೆ ಬೆರೆಸಿ ಇದರಿಂದ ಸಾಂಬಾರನ್ನು ಮಾಡಿ ಪ್ರತಿ ವರ್ಷ ಕೂಡ ಊಟ ಮಾಡಿಯೇ ಮಾಡ್ತಾರೆ. ಇತ್ತೀಚೆಗೆ ಅನೇಕ ಆಯುರ್ವೇದ ತಜ್ಞರು ಮತ್ತು ಆಹಾರ ತಜ್ಞರು ನಾವು ತಿನ್ನುವ ಆಹಾರವೇ ನಮ್ಮ ರೋಗಗಳನ್ನು ಕೂಡ ನಿಯಂತ್ರಿಸುವಂತಹ ಔಷಧಿಯಾಗಬೇಕು ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಅನೇಕ ಗಿಡಮೂಲಿಕೆಗಳನ್ನು ಉದಾಹರಣೆ ಕೊಡ್ತಾರೆ. ಈ ಎಲ್ಲ ಗಿಡಗಳನ್ನು ನಿಮ್ಮ ಆಹಾರದಲ್ಲಿ ಬಳಸಿ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಭಾಳ ಪರ್ಫೆಕ್ಟ್ ಆದಂತಹ ಒಂದು ಒಳ್ಳೆಯ ಔಷಧಿ ಗಿಡವೂ ಹೌದು, ಆಹಾರವೂ ಆಗ್ಬೋದಂಥ ಗಿಡ ಅಂದರೆ ಈ ನೆಗ್ಲು ಮುಳ್ಳಿನ ಗಿಡ. ಈ ನೆಗ್ಲು ಮುಳ್ಳಿನ ಗಿಡದ ಸೊಪ್ಪಿನಿಂದ ಸಾಂಬಾರನ್ನು, ಅದರಲ್ಲೂ ಕೂಡ ಬೆರಕೆ ಸೊಪ್ಪಿನ ಜೊತೆ ಮಸಪ್ಪನ್ನು ಮಾಡ್ತಾರೆ, ತುಂಬ ಟೇಸ್ಟಾಗಿರ್ತದೆ. ಅಂತಹ ಆಹಾರವನ್ನು ಮಾಡಿ ತಿನ್ನುವುದರ ಮೂಲಕ ನಮ್ಮ ರೋಗಗಳನ್ನು ಕೂಡ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದಾಗಿದೆ. ಇದರ ಸೊಪ್ಪಿದೆಯಲ್ಲ, ಇದು ತುಂಬ ಶಕ್ತಿದಾಯಕ. ಅಂದರೆ ಈ ಸೊಪ್ಪಿನ ಸಾಂಬಾರನ್ನು ಊಟ ಮಾಡೋದರಿಂದ ನಮ್ಮ ದೇಹದ ಬಲ ಹೆಚ್ಚಾಗ್ತದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ನೆಗ್ಲು ಮುಳ್ಳಿನ ಸೊಪ್ಪಿಗೆ ನಮ್ಮ ದೇಹದ ರಕ್ತವನ್ನು ಹೆಚ್ಚಿಸುವಂಥ ಗುಣ ಇದೆ. ಈ ನಿಟ್ಟಿನಲ್ಲಿ ಈ ಸೊಪ್ಪನ್ನು ನಾವು ಆಹಾರದಲ್ಲಿ ಬೆರಕೆ ಸೊಪ್ಪಿನ ಜೊತೆ ಬೆರೆಸಿ ಊಟ ಮಾಡಬೇಕಾದಂಥದ್ದು ತುಂಬ ಅನಿವಾರ್ಯ ಕೂಡ ಆಗಿದೆ. ಈ ಮೂತ್ರಪಿಂಡದ ಕಲ್ಲುಗಳಿಗೆ ಈ ನೆಗ್ಲು ಮುಳ್ಳಿನ ಪುಡಿ ಇದೆಯಲ್ಲ, ಇದೊಂದು ಒಳ್ಳೆಯ ರಾಮಬಾಣ. ಈ ನೆಗ್ಲು ಮುಳ್ಳಿನ ಪುಡಿಯನ್ನು ಮೇಕೆ ಹಾಲು ಮತ್ತು ಜೇನುತುಪ್ಪದೊಂದಿಗೆ ಸೇರಿಸೋದ್ರಿಂದ ಮೂತ್ರಪಿಂಡದ ಕಲ್ಲುಗಳು ಕರಗ್ತವೆ. ಮತ್ತು ಮೂತ್ರ ವಿಸರ್ಜನೆಯಾಗುವ ವೇಳೆ ನೋವು ಮತ್ತು ಉರಿ ಇರ್ತದಲ್ಲ, ಅದನ್ನು ಕೂಡ ಈ ನೆಗ್ಲು ಮುಳ್ಳಿನ ಪುಡಿಯನ್ನು ಹಾಲಿನೊಂದಿಗೆ ಬೆರೆಸಿ ಕುಡಿಯೋದ್ರಿಂದ ಅದು ಕೂಡ ನಿವಾರಣೆಯಾಗುತ್ತದೆ. ಮತ್ತು ಈ ನೆಗ್ಲು ಮುಳ್ಳಿನ ಕಷಾಯವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಕುಡಿದ್ರೆ ಕೆಮ್ಮು ದಮ್ಮು ಕೂಡ ಶಮನವಾಗ್ತದೆ. ಇದರ ಎಲೆಗಳ ಪೇಸ್ಟನ್ನು ಗಾಯಗಳಾಗಿರ್ತವಲ್ಲ ಆ ಜಾಗಕ್ಕೆ ಹಚ್ಚುವುದರ ಮೂಲಕ ಗಾಯ ಬೇಗ ವಾಸಿಯಾಗ್ತದೆ. ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೂ ಕೂಡ ಇದರ ಸೊಪ್ಪನ್ನು ಸೇವನೆ ಮಾಡುವಂಥದ್ದು ತುಂಬ ಉಪಯುಕ್ತವಾಗಿದೆ. ಹಲ್ಲು ನೋವೇನಾದರೂ ಇದ್ದರೆ ಇದರ ಕುಡಿಯನ್ನು ಜಿಗಿಟಿ ಅದನ್ನು ಜಗಿಯುವುದರ ಮೂಲಕ ಹಲ್ಲು ನೋವು ನಿವಾರಣೆಯಾಗ್ತದೆ. ಮತ್ತು ಈ ಇಡೀ ಗಿಡವನ್ನು ಕಿತ್ಕೊಂಡು ಬಂದು ಇದನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ಬೇಯಿಸಿ ಆ ಬೇಯಿಸಿದ ನೀರನ್ನು ನಿತ್ಯ ಕುಡಿಯುವುದರಿಂದ ಈ ದೇಹದ ಶಕ್ತಿ ಹೆಚ್ಚಾಗ್ತದೆ. ಮತ್ತು ಈ ಸಕ್ಕರೆ ಕಾಯಿಲೆ ಇದ್ದರೆ ಅದು ಕೂಡ ನಿಯಂತ್ರಣಕ್ಕೆ ಬರ್ತದೆ. ಮತ್ತು ಮೂಲವ್ಯಾಧಿ ಕೂಡ ಇದು ಒಂದು ಒಳ್ಳೆಯ ರಾಮಬಾಣವಾಗಿದೆ. ಸಾಮಾನ್ಯವಾಗಿ ಈ ನೆಗ್ಗುಲು ಗಿಡ ಹಚ್ಚ ಹಸಿರಾಗಿದೆ ಅಂದರೆ ಅದು ವರ್ಷ9 ಕಾಲ ಹೂವುಗಳನ್ನು ಬಿಡ್ತಾನೇ ಇರ್ತದೆ. ಲೈಂಗಿಕ ದೌರ್ಬಲ್ಯ ಇರುವಂತಹ ವ್ಯಕ್ತಿಗಳು ಆ ಹೂವುಗಳನ್ನು ಆಗಾಗ್ಗೆ ಕಿತ್ತು ತಿಂತಾ ಇದ್ದರೆ ಲೈಂಗಿಕ ದೌರ್ಬಲ್ಯ ಅಲ್ಪ ಪ್ರಮಾಣದಲ್ಲಿ ನಿವಾರಣೆಯಾಗಿ ಕಾಮೋತ್ತೇಜನೆ ಹೆಚ್ಚಾಗ್ತದೆ. ಇಷ್ಟೊಂದು ಉಪಯುಕ್ತವಾಗಿರುವಂತಹ ಈ ಗಿಡಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕಳಿಸಿ, ಅವರು ಕೂಡ ನೋಡಲಿ. ಈ ನೇಟಿವ್ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ.